ಎಲ್ರಿಗೂ ನಮಸ್ತೆ. ನಮ್ಮ ಈ ದ ಇಂಡಿಪೆಂಡೆಂಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸೊ ನಾವು ಈ ಒಂದು ವಿಡಿಯೋದಲ್ಲಿ LLB ಸೆಕೆಂಡ್ ಸೆಮ್ ಸ್ಟೂಡೆಂಟ್ಸ್ಗಿರುವಂಥ ಸಬ್ಜೆಕ್ಟ್ ಆದಂಥ ಕಾನ್ಸ್ಟಿಟ್ಯೂಷನಲ್ ಲಾ 2 ಅದರ ಸಿಲೆಬಸ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. ಇದೇ ರೀತಿ ಈ ಒಂದು ಸಿಲೆಬಸ್ ನಂತರ ಈ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಕಾನ್ಸೆಪ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ಈ ಒಂದು ವಿಡಿಯೋ ಮೇನಾಗಿ ಬಂದುಬಿಟ್ಟು ಯಾರು 3 ಇಯರ್ಸ್ LLB ಓದ್ತಾ ಇದ್ದಾರೆ ಅವ್ರಿಗಿರುವಂಥ ಸೆಕೆಂಡ್ ಸೆಮ್ಮಲ್ಲಿರುವಂಥ ಕಾನ್ಸ್ಟಿಟ್ಯೂಷನಲ್ ಲಾ 2 ಒಂದು ಸಬ್ಜೆಕ್ಟ್ನ ಸಿಲೆಬಸ್ನ ಒಂದು ಮಾಹಿತಿ. ಸೊ ಇದರಲ್ಲಿ ಮೇನಾಗಿ 5 ಯೂನಿಟ್ಗಳು ಬರ್ತವೆ ಆ್ಯಸ್ ಪರ್ ಯುವರ್ KSLV ಸಿಲೆಬಸ್ ಕಾಪಿ ಪ್ರಕಾರ. ಸೊ ಟೋಟಲ್ 5 ಯೂನಿಟ್ ಇದೆ. ಸೊ ಸೇಮ್ ಕಾನ್ಸ್ಟಿಟ್ಯೂಷನಲ್ ಲಾ 1 ಏನಿತ್ತು ಅದರ ಮುಂದುವರೆದಂಥ ಒಂದು ಭಾಗ. ಅಲ್ಲಿ ನಾವು ಟೋಟಲ್ 4 ಭಾಗ ಸಂವಿಧಾನದ 4 ಭಾಗಗಳನ್ನ ಓದಿದ್ವಿ. ಇಲ್ಲಿ ಅದರ ಮುಂದುವರೆದಂತಹ ಒಂದು ಸಂವಿಧಾನದ ಭಾಗಗಳು ಒಂದು ವಿಷಯಗಳನ್ನು ನಾವು ಈ ಒಂದು ಕಾನ್ಸ್ಟಿಟ್ಯೂಷನಲ್ 2 ಸಬ್ಜೆಕ್ಟಲ್ಲಿ ನಾವು ನೋಡಬಹುದು. ಅದೇ ರೀತಿ ಈ ಸಿಲೆಬಸ್ಸಲ್ಲಿ ಕೊಟ್ಟಿರುವ ಹಾಗೆ 5 ಯೂನಿಟ್ಗಳನ್ನ ನೀವು ಈ ಒಂದು ಸ್ಲೈಡಲ್ಲಿ ನೋಡ್ಬೋದು. ಅದೇ ರೀತಿ ಈ ಒಂದು ಸೆಕೆಂಡ್ ಸೆಮಿಸ್ಟರ್ನ ಕಾನ್ಸ್ಟಿಟ್ಯೂಷನಲ್ ಲಾ 2 ಇದರ ಒಂದು ಅಬ್ಜೆಕ್ಟಿವ್ ಏನಪ್ಪ, ಏನಕ್ಕೆ ಈ ಒಂದು ಕಾನೂನು ವಿದ್ಯಾರ್ಥಿಗಳು ಈ ಒಂದು ಸಬ್ಜೆಕ್ಟನ್ನು ಓದಬೇಕು, ಏನು ಉದ್ದೇಶ, ಇದರ ಅಬ್ಜೆಕ್ಟಿವ್ ಏನು ಅನ್ನೋದನ್ನು ಅವರು ಮೊದಲೇದಾಗಿ ಕೊಟ್ಟಿದ್ದಾರೆ. ಏನಪ್ಪ ಉದ್ದೇಶ ಅಂದರೆ, ದಿಸ್ ಕೋರ್ಸ್ ಗಿವ್ಸ್ ದ ಸ್ಟೂಡೆಂಟ್ ದ ಪಿಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನಲ್ ಪ್ಯಾರಾಮೀಟರ್ಸ್ ರಿಗಾರ್ಡಿಂಗ್ ದ ಆರ್ಗನೈಜೇಷನ್. ಅಂದರೆ ಒಂದು ಸಂಸ್ಥೆ ಆಗಿರ್ಬೋದು ಅಥವಾ ಒಂದು ಏನೋ ಒಂದು ಅಂಗ ಆಗಿರ್ಬೋದು, ಅದರದ ಒಂದು ಸಂವಿಧಾನದ ಅಂಗ ಅಥವಾ ದೇಶದ ಒಂದು ಸಂಸ್ಥೆ ಆಗಿರ್ಬೋದು, ಅದರ ಏನಪ್ಪ ಅಡೆತಡೆಗಳು ಏನು, ಅದಕ್ಕಿರುವಂಥ ಮಾನದಂಡಗಳು ಏನು ಅನ್ನೋ ಒಂದು ಚಿತ್ರಣವನ್ನು ಸ್ಟೂಡೆಂಟ್ಸ್ಗೆ ತಿಳಿಸೋದಕ್ಕೆ ಈ ಒಂದು ಸಬ್ಜೆಕ್ಟನ್ನು ಅವರು ಇಟ್ಟಿದ್ದಾರೆ ಸೆಕೆಂಡ್ ಸೆಮಿಸ್ಟ್ರಿಗೆ. ಆ್ಯಂಡ್ ದಿ ಪವರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ವೇರಿಯಸ್ ಆರ್ಗನ್ಸ್ ಆಫ್ ಗೌರ್ಮೆಂಟ್. ಸರ್ಕಾರದ ವಿವಿಧ ಅಂಗಗಳ ಅದರ ಪವರ್ ಮತ್ತು ಫಂಕ್ಷನ್ಸ್ ಅಂದರೆ ಶಕ್ತಿ ಮತ್ತು ಕಾರ್ಯಗಳು, ಅವರ ಸಾಮರ್ಥ್ಯ ಮತ್ತು ಅದರ ಕಾರ್ಯಗಳು ಏನೇನು, ಅದರ ಅಧಿಕಾರ ವ್ಯಾಪ್ತಿ ಎಷ್ಟು ಅನ್ನೋದನ್ನು ಈ ಒಂದು ಸಬ್ಜೆಕ್ಟಲ್ಲಿ ನೀವು ನೋಡ್ಬೋದು. ಅದೇ ರೀತಿ ದ ನೇಚರ್ ಆಫ್ ಫೆಡ್ರಲ್ ಸ್ಟ್ರಕ್ಚರ್ ಆ್ಯಂಡ್ ಇಟ್ಸ್ ಫಂಕ್ಷನಿಂಗ್. ಅಂದರೆ ಒಂದು ಒಕ್ಕೂಟ ವ್ಯವಸ್ಥೆ ಯಾವ ರೀತಿ ರಚನೆ ಆಗಿರುತ್ತೆ ಮತ್ತು ಅದರ ಕಾರ್ಯಾಂಗ ವ್ಯವಸ್ಥೆ ಯಾವ ರೀತಿ ಇದಾಗುತ್ತೆ. ಫೆಡ್ರಲ್ ಸಿಸ್ಟಮ್ ಅಂದರೆ ಒಕ್ಕೂಟ ವ್ಯವಸ್ಥೆ. ನಮ್ಮ ದೇಶ ಒಂದು ರಾಜ್ಯಗಳಿಂದ ಕೂಡಿದಂಥ ಒಂದು ದೇಶ. ಸೊ ಅಲ್ಲಿ ಯಾವ ರೀತಿ ಈ ಒಂದು ಫೆಡ್ರಲ್ ಸ್ಟ್ರಕ್ಚರ್ ಒಕ್ಕೂಟ ವ್ಯವಸ್ಥೆ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನಾವು ಈ ಒಂದು ಕಾನ್ಸ್ಟಿಟ್ಯೂಷನಲ್ ಲಾ 2 ಏನಿದೆ ಈ ಸಬ್ಜೆಕ್ಟಲ್ಲಿ ನಾವು ನೋಡ್ಬೋದಂತ ಇದರಲ್ಲಿ ಅಬ್ಜೆಕ್ಟಿವಲ್ಲಿ ಹೇಳಿದ್ದಾರೆ ಅವರು. ಅದೇ ರೀತಿ ಜುಡಿಷಿಯಲ್ ಇರುವಂತಹ ಪವರ್ ಏನು ಮತ್ತು ಅದರ ವ್ಯಾಪ್ತಿ ಎಷ್ಟು, ಅದರ ಅಡೆತಡೆ ಎಷ್ಟು ಅನ್ನೋದನ್ನು ನಾವು ಕೂಡ ಇದರಲ್ಲಿ ನೋಡ್ಬೋದು. ಅದೇ ರೀತಿ ಜುಡಿಷಿಯಲ್ ಯಾವ ರೀತಿ ವರ್ಕ್ ಆಗುತ್ತೆ, ಲೆಜಿಸ್ಲೇಟಿವು ಮತ್ತು ಜುಡಿಷಿಯಲ್ಲು ಯಾವ ರೀತಿ, ಅಡ್ಮಿನಿಸ್ಟ್ರೇಟಿವ್ ಯಾವ ರೀತಿ ಬ್ಯಾಲೆನ್ಸಿಂಗ್ ಆಗಿ ಇರುತ್ತೆ, ಅವರವರ ಪವರ್ ಎಷ್ಟು ಮತ್ತು ಅದರ ಬೌಂಡ್ರಿ ಎಷ್ಟು, ಪವರ್ ಬೌಂಡ್ರಿ ಎಷ್ಟು, ಅಧಿಕಾರ ವ್ಯಾಪ್ತಿ ಎಷ್ಟು ಅನ್ನೋದನ್ನು ನಾವು ಈ ಒಂದು ಸಬ್ಜೆಕ್ಟಲ್ಲಿ ನೋಡ್ಬೋದು. ಸೊ ಯಾವ ರೀತಿ ಅದು ಇಂಡಿಪೆಂಡೆಂಟ್ ಆಗಿರುತ್ತೆ ಮತ್ತು ಅದರ ವ್ಯಾಪ್ತಿ ಎಷ್ಟು ಅನ್ನೋದನ್ನು ನಾವು ಈ ಒಂದು ಸೆಕೆಂಡ್ ಸೆಮಿಸ್ಟರ್ ಕಾನ್ಸ್ಟಿಟ್ಯೂಷನಲ್ ಲಾ 2 ಅಲ್ಲಿ ನಾವು ನೋಡ್ಬೋದು. ಸೊ ಫಸ್ಟ್ ಯೂನಿಟಲ್ಲಿ ಏನಿದೆ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಲಾ 2 ಸಬ್ಜೆಕ್ಟಲ್ಲಿ ಏನಿದೆಪ್ಪ ಅಂದರೆ ಫೆಡ್ರಲ್ ಸಿಸ್ಟಮ್, ಆರ್ಗನೈಜೇಷನ್ ಆಫ್ ಸ್ಟೇಟ್. ಸೊ ಒಕ್ಕೂಟ ವ್ಯವಸ್ಥೆ ಯಾವ ರೀತಿ ಇದೆ ಅದರ ಬಗ್ಗೆ ಮಾಹಿತಿ ಇದೆ. ಅದೇ ರೀತಿ ದ ರಿಲೇಷನ್ಶಿಪ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್, ಲೆಜಿಸ್ಲೇಟಿವ್, ಫೈನಾನ್ಷಿಯಲ್, ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಕೋಆಪರೇಟಿವ್, ಫೆಡರಲಿಸಮ್ ಆ್ಯಂಡ್ ರೆಕಮೆಂಡೇಷನ್ ಆಫ್ ಕಮಿಷನ್. ಸೊ ಒಂದು ಸಂಬಂಧ ಯಾವ ರೀತಿ, ಅಧಿಕಾರದ ಸಂಬಂಧ ಆಗಿರ್ಬೋದು, ಹಣಕಾಸಿನ ಸಂಬಂಧ ಮತ್ತು ಅದರ ಆಡಳಿತ ಯಾವ ರೀತಿ ಇದೆ ಕೇಂದ್ರಕ್ಕೂ ಮತ್ತು ರಾಜ್ಯಕ್ಕೂ. ಅದೇ ರೀತಿ ಒಕ್ಕೂಟ ವ್ಯವಸ್ಥೆ ಹೇಗಿದೆ ನಮ್ಮ ದೇಶದಲ್ಲಿ ಅನ್ನೋದನ್ನು ಇದರಲ್ಲಿ ನಾವು ಫಸ್ಟ್ ಯೂನಿಟಲ್ಲಿ ನೋಡ್ಬೋದು. ಅದೇ ರೀತಿ ಫ್ರೀಡಮ್ ಆಫ್ ಟ್ರೇಡ್, ಕಾಮರ್ಸ್ ಆ್ಯಂಡ್ ಅಫಿಷಿಯಲ್ ಲ್ಯಾಂಗ್ವೇಜ್, ಲೋಕಲ್ ಸೆಲ್ಫ್ ಗೌರ್ಮೆಂಟ್ ವಿತ್ ಸ್ಪೆಷಲ್ ಎಂಫಸಿಸ್ ಆಫ್ 73 ಆ್ಯಂಡ್ 74 ಅಮೆಂಡ್ಮೆಂಟ್. ಯಾವ ರೀತಿ ಕೇಂದ್ರದ ಒಂದು ಕೇಂದ್ರ ಏನಪ್ಪ ಆಡಳಿತ ಕೇಂದ್ರನ ಏನು ಮಾಡಿದ್ದಾರೆ, ವಿಕೇಂದ್ರೀಕರಣ ಮಾಡಿದ್ದಾರೆ. ಯಾವ ರೀತಿ ಅಂತಂದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾ ಪಂಚಾಯಿತು, ತಾಲೂಕ್ ಪಂಚಾಯಿತು, ಈ ಒಂದು 73, 74 ಅಮೆಂಡ್ಮೆಂಟ್ ಏನಿದೆ. ಸೊ ಇದರಲ್ಲಿ ನಾವು ಪಂಚಾಯತ್ ವ್ಯವಸ್ಥೆ ಮತ್ತು ತಾಲೂಕು ಮತ್ತು ಜಿಲ್ಲಾಡಳಿತ ಯಾವ ರೀತಿ
ಮುನ್ಸಿಪಾಲ್ಟಿ ಕಾರ್ಪೊರೇಷನ್ಗಳು ಯಾವ ರೀತಿ ವರ್ಕ್ ಮಾಡುತ್ತೋ ಅನ್ನೋ ಒಂದು ಅಮೆಂಡ್ಮೆಂಟ್ನ ನಾವು ಈ ಒಂದು ಯೂನಿಟಲ್ಲಿ ನೋಡ್ಬೋದು. ಸೊ ಇದರ ಕಂಪ್ಲೀಟ್ ಪಂಚಾಯತ್ ಮತ್ತು ಮುನ್ಸಿಪಾಲ್ಟಿ ಕಾರ್ಪೊರೇಷನ್ಗಳು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನಾವು ಫಸ್ಟ್ ಯೂನಿಟಲ್ಲಿ ನೋಡ್ಬೋದು. ಅದೇ ರೀತಿ ದ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ಆಫ್ ಜಮ್ಮು ಕಾಶ್ಮೀರ್ 370 ಏನಿದೆ, ಈ ಒಂದು 370 ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಇದನ್ನು ರೀಸೆಂಟಾಗಿ ಗೌರ್ಮೆಂಟ್ ಅವರು ಈ ಆರ್ಟಿಕಲ್ನ ಅಮೆಂಡ್ ಮಾಡಿದ್ರು, ಅದನ್ನು ತೆಗೆದುಹಾಕಿದ್ರು. ಅದೇ ರೀತಿ ಸ್ಪೆಷಲ್ ಪ್ರೊವಿಷನ್ ರಿಲೇಟಿಂಗ್ ಟು ದ ಸ್ಪೆಷಲ್ ಸ್ಟೇಟ್ಸ್ ಲೈಕ್ 371A to 371J. ನಮ್ಗೆ ಹೆಂಗೆ ಈಗ ಹೈದರಾಬಾದ್ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಸ್ಪೆಷಲ್ ಪ್ರೊವಿಷನ್ ಕೊಟ್ಟಿದ್ದಾರೆ, ಅದೇ ರೀತಿ ಆಂಧ್ರ, ಸಿಕ್ಕಿಮು, ಮಹಾರಾಷ್ಟ್ರ, ಗೋವಾ, ಗುಜರಾತು ಕೆಲವೊಂದು ಸ್ಟೇಟ್ಗಳಿಗೆ ಒಂದು ಸ್ಪೆಷಲ್ ಪ್ರೊವಿಷನ್ ಇದೆ. ಸೊ ಅದು ಎಲ್ಲಿಂದ ಆರ್ಟಿಕಲ್ ಸ್ಟಾರ್ಟ್ ಆಗುತ್ತೆ ಅಂದರೆ 371A 371Jವರೆಗೂ. ಸೊ ಅದರ ಕಂಪ್ಲೀಟ್ ಆದಂಥ ಮಾಹಿತಿ ನಾವು ಯೂನಿಟ್ 1ಅಲ್ಲಿ ನೋಡ್ಬೋದು. ಸೊ ಫೆಡ್ರಲ್ ಸಿಸ್ಟಮ್ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಂಬಂಧ, ಆಡಳಿತಾತ್ಮಕವಾಗಿ ಹಣಕಾಸು ಮತ್ತು ಅಧಿಕಾರದ ಒಂದು ಸಂಬಂಧ ಯಾವ ರೀತಿ ಇರುತ್ತೆ, ಮತ್ತು ಅದೇ ರೀತಿ ಕೇಂದ್ರದ ಒಂದು ಪವರ್ ಏನಿದೆ ಅದು ಯಾವ ರೀತಿ ವಿಕೇಂದ್ರೀಕರಣ ಆಗಿದೆ, ಯಾವ ರೀತಿ ಡಿಸೆಂಟ್ರಲೈಸೇಷನ್ ಆಗಿದೆ ಅನ್ನೋದನ್ನು ನಾವು ನೋಡ್ಬೋದು. ಅದೇ ರೀತಿ 73, 74 ಅಮೆಂಡ್ಮೆಂಟನ್ನು ನಾವು ಇದರಲ್ಲಿ ನೋಡ್ಬೋದು. ಅದೇ ರೀತಿ ಸ್ಪೆಷಲ್ ಪ್ರೊವಿಷನ್ ಏನೇನು ಕೊಟ್ಟಿದ್ದಾರೆ ಸ್ಟೇಟ್ಗಳನ್ನು ಕೂಡ ನಾವು ಯೂನಿಟ್ 1ಅಲ್ಲಿ ನೋಡ್ಬೋದು. ಸೊ ಇದೆಲ್ಲ ನೋಡಿದ್ರೆ ನಿಮಗೆ ಭಾಳ ಇಂಟ್ರೆಸ್ಟಿಂಗ್ ಮತ್ತು ಈಸಿ ಅನಿಸುತ್ತೆ ಫಸ್ಟ್ ಯೂನಿಟು. ಸೊ ನೀವು ನೀಟಾಗಿ ಇಂಟ್ರೆಸ್ಟ್ ಕೊಟ್ಟು ನೀವು ಓದಿದ್ರಂದರೆ ನಿಮ್ಗೆ ಎಕ್ಸಾಮ್ ಬರೆಯೋಕ್ಕೂ ಈಸಿ ಆಗುತ್ತೆ. ಸೊ ಅದೇ ರೀತಿ ಇದನ್ನು ನೀವು ಓದಿದ್ರಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಿದ್ರು ನಿಮ್ಗೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ನೀವು ನಾಳೆ ನಿಮ್ಮ LLB ಕೋರ್ಸ್ ಮುಗಿದ ತಕ್ಷಣ ನಿಮಗೆ ಒಂದು ಸಬ್ಜೆಕ್ಟ್ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ನಾಳೆ ನೀವು AB ಎಕ್ಸಾಮ್ ಕ್ಲಿಯರ್ ಮಾಡ್ಕೋಬೇಕಂತಂದರೆ ಸೊ ನೀವು ಇವಾಗಲೇ ಇದನ್ನು ನೀಟಾಗಿ ಓದ್ಕೋಬೋದು. ಯಾಕಂದರೆ ವೆರಿ ಇಂಟ್ರೆಸ್ಟಿಂಗ್ ಮತ್ತು ನೀವು ತಿಳ್ಕೊಳ್ಳೇಬೇಕಾದಂಥ ನಮ್ಮ ಸಂವಿಧಾನದ ಭಾಗಗಳನ್ನು ನಾವು ಈ ಒಂದು ಸಬ್ಜೆಕ್ಟ್ ಮತ್ತು ಯೂನಿಟಲ್ಲಿ ನೀವು ನೋಡ್ತೀರ. ಅದೇ ರೀತಿ ಸೆಕೆಂಡ್ ಯೂನಿಟಲ್ಲಿ ಏನಿದೆಪ್ಪ ಅಂತಂದರೆ ಕಾರ್ಯಾಂಗದ ಸಂಬಂಧ ಹೇಗಿದೆ ಅಂದರೆ ಎಕ್ಸಿಕ್ಯೂಟಿವ್ ಸೆಂಟರ್, ಸ್ಟೇಟ್, ಪ್ರೆಸಿಡೆಂಟ್, ಗವರ್ನರ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್. ಸೊ ಮೊದಲನೇದಾಗಿ ಇಲ್ಲಿ ಕಾರ್ಯಾಂಗ ಯಾವ ರೀತಿ ಇದೆ ನಮ್ಮ ದೇಶದಲ್ಲಿ, ಸೆಂಟ್ರಲ್ ಹೇಗಿದೆ, ಸ್ಟೇಟಲ್ಲಿ ಹೇಗಿದೆ, ಕೇಂದ್ರದಲ್ಲಿ ರಾಷ್ಟ್ರಪತಿ ಹೇಗಿರ್ತಾರೆ, ರಾಜ್ಯದಲ್ಲಿ ಗವರ್ನರ್ ಹೇಗಿರ್ತಾರೆ, ಅವ್ರ ಪವರ್ಸ್ ಏನು, ಅವರ ಫಂಕ್ಷನ್ಸ್ ಏನು, ಅವರ ಕಾರ್ಯ ಮತ್ತು ಅವರ ಅಧಿಕಾರ ಎಷ್ಟಿರುತ್ತೆ, ಅದೆಷ್ಟು ವ್ಯಾಪ್ತಿ ಹೊಂದಿರುತ್ತೆ, ಅದು ಏನೇನು ಅಧಿಕಾರ ಮತ್ತು ಅವರ ಕೆಲಸಗಳು ಏನು, ಕಾರ್ಯಗಳು ಏನು ಅನ್ನೋದನ್ನು ನಾವು ನೋಡ್ಬೋದು. ಅದೇ ರೀತಿ ಪಾರ್ಲಿಮೆಂಟ್ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಚರ್ ಆ್ಯಂಡ್ ಬೈಕ್ಯಾಮರಲಿಸಮ್, ಕಂಪೋಸಿಷನ್, ಪವರ್ ಆ್ಯಂಡ್ ಫಂಕ್ಷನ್ಸ್. ಸೊ ನಮ್ಮ ಪಾರ್ಲಿಮೆಂಟ್ ಏನಿದೆ, ಅದೇ ರೀತಿ ಕರ್ನಾಟಕದಲ್ಲಿರುವಂಥ ಸ್ಟೇಟ್ ಏನಿವೆ ಆ ಅಸೆಂಬ್ಲಿಗಳು ಮತ್ತು ದ್ವಿಸದನ ಪದ್ಧತಿ ಅಂದರೆ ಲೋಕಸಭಾ, ರಾಜ್ಯಸಭಾ, ವಿಧಾನ ಪರಿಷತ್ತು, ವಿಧಾನಸಭೆ ಅದರದ್ದು ರಚನೆ ಯಾವ ರೀತಿ ಆಗುತ್ತೆ ಮತ್ತು ಅದೇ ರೀತಿ ಅದರ ಕಾರ್ಯಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಮತ್ತು ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ಸ್, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ, ಪೊಸಿಷನ್ ಆಫ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಚೀಫ್ ಮಿನಿಸ್ಟರ್. ಸೊ ಕಂಪ್ಲೀಟ್ ಆಗಿದೆ ಏನಂದರೆ ಕಾರ್ಯಾಂಗ. ಸೆಕೆಂಡ್ ಯೂನಿಟಲ್ಲಿ ನೀವು ಎಕ್ಸಿಕ್ಯೂಟಿವ್ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಇದು ವರ್ಕ್ ಆಗುತ್ತೆ ಅನ್ನೋದನ್ನು ನೀವು ಇದರಲ್ಲಿ ಕಂಪ್ಲೀಟಾಗಿ ನೋಡ್ಬೋದು. ಸೊ ಇದು ನಿಮಗೆ ಸೆಕೆಂಡ್ ಯೂನಿಟಲ್ಲಿ ಆಲ್ಮೋಸ್ಟ್ ನಿಮಗೆ ಕಾರ್ಯಾಂಗ ಅಂದರೆ ಎಕ್ಸಿಕ್ಯೂಟಿವ್ ಬಗ್ಗೆ ಕಂಪ್ಲೀಟ್ ಆದ ಡೀಟೇಲನ್ನು ಇಲ್ಲಿ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ಥರ್ಡ್ ಯೂನಿಟಲ್ಲಿ ಏನಿದೆಪ್ಪ ಅಂತಂದರೆ ಸ್ಪೀಕರ್ ಬಗ್ಗೆ, ಪಾರ್ಲಿಮೆಂಟ್ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಚರ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್, ಪ್ರಿವಿಲೇಜಸ್ ಆ್ಯಂಟಿ ಡಿಫೆಕ್ಷನ್ ಲಾ. ಸೊ ಥರ್ಡ್ ಯೂನಿಟಲ್ಲಿ ಆಲ್ಮೋಸ್ಟ್ ನಿಮಗೆ ಪಾರ್ಲಿಮೆಂಟು ಮತ್ತು ಜುಡಿಷಿಯರಿ ಸಿಸ್ಟಮ್ ಬಗ್ಗೆ ಇದೆ. ಜುಡಿಷಿಯರಿ, ಯೂನಿಯನ್ ಆ್ಯಂಡ್ ಸ್ಟೇಟ್ ಅಪಾಯಿಂಟ್ಮೆಂಟ್ ಪವರ್ಸ್, ಜೂರಿಸ್ಡಿಕ್ಷನ್, ಟ್ರಾನ್ಸ್ಫರ್ ಆಫ್ ಜಡ್ಜ್ ಅಂದರೆ ಇದು ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಅವ್ರದ್ದು ಪವರ್ ಏನಿದೆ, ಅಪಾಯಿಂಟ್ಮೆಂಟು ಮತ್ತು ಟ್ರಾನ್ಸ್ಫರ್ ಆಫ್ ಜಡ್ಜಸ್ಸು ಯಾರು ಅಪಾಯಿಂಟ್ ಮಾಡ್ತಾರೆ ಅದ್ರ ಬಗ್ಗೆ ಡೀಟೇಲು ಥರ್ಡ್ ಯೂನಿಟಲ್ಲಿದೆ. ಅದೇ ರೀತಿ ಸ್ಪೀಕರು, ಪಾರ್ಲಿಮೆಂಟ್ದು ಫಂಕ್ಷನ್ಸ್ ಏನೇನು, ಅದು ಸ್ಪೀಕರ್ಗೂ ಮತ್ತು ಒಂದು ನಮ್ಮ ಪಾರ್ಲಿಮೆಂಟಿಗಿರುವಂಥ ಪವರ್ ಏನು, ಇದೆಲ್ಲವೂ ಕೂಡ ಥರ್ಡ್ ಯೂನಿಟಲ್ಲಿ ನೋಡ್ಬೋದು. ಅದೇ ರೀತಿ ಫೋರ್ತ್ ಯೂನಿಟಲ್ಲಿ ಏನಿದೆಪ್ಪ ಅಂತಂದರೆ ಇವು ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಲು, ಆಮೇಲೆ ಸಬಾರ್ಡಿನೇಟ್ ಜುಡಿಷರಿ ಅಂತ ಬರ್ತವೆ. ಅಂದರೆ ನಮ್ಮ ಇದೊಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅದಕ್ಕೆ ಸಹಾಯಕವಾಗಿರುವಂತಹ ಮತ್ತು ಒಂದು ಅಧಿಕಾರದಲ್ಲಿರುವಂಥ ಒಂದು ಟ್ರಿಬ್ಯುನಲ್ಗಳು ಏನಿವೆ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿಯನ್ನು ಫೋರ್ತ್ ಯೂನಿಟಲ್ಲಿ ನಾವು ನೋಡ್ಬೋದು. ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಯಾವ ರೀತಿ ವರ್ಕ್ ಆಗುತ್ತವೆ, ಅದೇ ರೀತಿ ಸಬಾರ್ಡಿನೇಟ್ ಜುಡಿಷರಿಗಳಿರ್ತವೆ. ಅಂದರೆ ಒಂದೊಂದು ವಿಭಾಗಕ್ಕೆ ಒಂದೊಂದು ಜುಡಿಷರಿ ಕೋರ್ಟ್ಗಳನ್ನ ಸಪ್ರೇಟಾಗಿ ಮಾಡಿ ಅದಕ್ಕೆ ಯಾವ ರೀತಿ ನ್ಯಾಯ ಒದಗಿಸ್ತಾರೆ, ನ್ಯಾಯಾಂಗವಾಗಿ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನು ನಾವು ನೋಡ್ಬೋದು. ಅದೇ ರೀತಿ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸೆಂಟ್ರಲ್ ಹೇಗಿದೆ, ಸ್ಟೇಟಲ್ಲಿ ಹೇಗಿದೆ, ಅವು ಕಾನ್ಸ್ಟಿಟ್ಯೂಷನಲ್ ಪವರ್ ಹೇಗಿದೆ, ಅದೇನು ಜುಡಿಷರಿನ ಇದು ಏನು ಸ್ಟ್ಯಾಟ್ಯೂಟರಿ ಬಾಡಿನ ಅಥವಾ ಕಾನ್ಸ್ಟಿಟ್ಯೂಷನಲ್ ಬಾಡಿನ, ಮತ್ತು ಸಿವಿಲ್ ಸರ್ವೆಂಟ್ಸ್ ಅಂದರೆ ಏನು ಅದ್ರ ಬಗ್ಗೆ ಫೋರ್ತ್ ಯೂನಿಟಲ್ಲಿ ಮಾಹಿತಿ. ಅದೇ ರೀತಿ ಎಲೆಕ್ಷನ್ ಕಮಿಷನ್ ಹೇಗಿರುತ್ತೆ, ಅದು ಯಾವ ರೀತಿ
ರಚನೆ ಆಗಿರುತ್ತೆ, ಅದರದ ಅಧಿಕಾರ ಅವಧಿ, ಅಧಿಕಾರ ವ್ಯಾಪ್ತಿ, ಅಧಿಕಾರ ಏನು ಮತ್ತು ಅದರ ಕಾರ್ಯಗಳೇನು. ಅದೇ ರೀತಿ ಸ್ಟೇಟ್ ಲಯಬಿಲಿಟಿ ಫಾರ್ ಸ್ಟಾಟ್ಸ್ ಆ್ಯಂಡ್ ಕಾಂಟ್ರಾಕ್ಟ್, ಒಂದು ಸರ್ಕಾರ ಯಾವ ರೀತಿ ಬದ್ಧತೆಯನ್ನು ಹೊಂದಿರುತ್ತೆ, ಅದು ಯಾವ ರೀತಿ ಹೊಣೆಗಾರಿಕೆ ಆಗಿರುತ್ತೆ ಅನ್ನೋದನ್ನು ನಾವು ಈ ಒಂದು ಸ್ಟೇಟ್ ಲಯಬಿಲಿಟಿ ಫಾರ್ ಟಾರ್ಟ್ಸ್ ಆ್ಯಂಡ್ ಕಾಂಟ್ರಾಕ್ಟ್, ಇದು ಪಕ್ಕಾ ಕ್ವಶನ್ ಇರುತ್ತೆ 4th ಯೂನಿಟಲ್ಲಿ. ಸೊ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ, ನೀವು ಪ್ರತಿಯೊಂದು ಯೂನಿಟನ್ನು ನೋಡಿದಾಗ ಈ ಒಂದು ಸಬ್ಜೆಕ್ಟೇ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಅದೇ ರೀತಿ 5th ಯೂನಿಟಲ್ಲಿ ಏನಿದೆಯಪ್ಪ ಅಂದರೆ ಎಮರ್ಜೆನ್ಸಿ, ಟೈಪ್ಸ್ ಆಫ್ ಎಮರ್ಜೆನ್ಸಿ, ಅದರದ ಎಫೆಕ್ಟ್ ಏನು, ಫಂಡಮೆಂಟಲ್ ರೈಟ್ಸ್ ಮೇಲೆ ಅದರ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಕಾನ್ಸ್ಟಿಟ್ಯೂಷನಲ್ ಇಂಟರ್ಪ್ರಿಟೇಷನ್ ಅಂದರೆ ಏನು, ಅಮೆಂಡ್ಮೆಂಟ್ ಯಾವ ರೀತಿ ಮಾಡ್ತಾರೆ, ಟೈಪ್ಸ್ ಆಫ್ ಅಮೆಂಡ್ಮೆಂಟ್ ಅಂದರೆ ಏನು, ರಿವ್ಯೂ ಆಫ್ ವರ್ಕಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಕಂಪ್ಲೀಟಾಗಿ ನಿಮಗೆ ಮೇನ್ ಆಗಿರುವಂಥ ಒಂದು ಕಾನ್ಸ್ಟಿಟ್ಯೂಷನಲ್ ಕಾನ್ಸೆಪ್ಟ್ಗಳನ್ನ ನೀವು ಈ ಒಂದು ಫುಲ್ ಸಬ್ಜೆಕ್ಟಲ್ಲಿ ನೋಡ್ಬೋದು. ಸೊ ಇದಿಷ್ಟು ಕೂಡ ಏನಪ್ಪ ಅಂತಂದರೆ ಕಾನ್ಸ್ಟಿಟ್ಯೂಷನಲ್ ಲಾ 2 ಏನು ಸಬ್ಜೆಕ್ಟ್ ಇದೆ ಸೆಕೆಂಡ್ ಸೆಮಿಸ್ಟ್ರಿಗೆ, ಅದಕ್ಕೆ ಸಂಬಂಧಪಟ್ಟಾದಂತಹ ಒಂದು ಸಿಲೆಬಸ್ ಆಗಿರುತ್ತೆ. ಸೊ ನೀವೆಲ್ಲ ನೋಡಿದಿರಲ್ಲ, ಎಲ್ಲ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಾನ್ಸೆಪ್ಟ್ಗಳೇ. ನೀವು ಜಸ್ಟ್ ನೀವೇನಂತಂದರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಸಿಲೆಬಸ್ನ ಒಂದು ಸಲ ನೀಟಾಗಿ ಓದಿದ್ರೆ ನಿಮ್ಗೆ ಈಸಿ ಅನಿಸ್ಬಿಡುತ್ತೆ. ನೀವು ಸಿಲೆಬಸ್ನ ನೀಟಾಗಿ ಓದ್ಕೊಂಡು ಏನೇನೆಲ್ಲ ಕಾನ್ಸೆಪ್ಟ್ ಇದೆ ಅಂತ ನೋಡ್ಕೊಂಬಿಟ್ರೆ ಯು ವಿಲ್ ಗೆಟ್ ಇಂಟ್ರೆಸ್ಟ್ ಆ್ಯಂಡ್ ಯು ವಿಲ್ ರೀಡ್ ವೆಲ್. ನಾವು ಕೂಡ ನಮ್ಮ ಚಾನಲಲ್ಲಿ ಒಂದೊಂದೇ ಕಾನ್ಸೆಪ್ಟ್ಗಳನ್ನ ನಿಮಗೆ ತಂದು ಯಾವ ರೀತಿ ಆನ್ಸರ್ ಬರೀಬೇಕು, ಇದ್ರ ಉದ್ದೇಶ ಏನು ಅನ್ನೋದನ್ನು ನೋಡ್ತೀವಿ. ನೀವು ಅದೇ ರೀತಿ ಇಲ್ಲಿ ಸಿಲೆಬಸ್ ಕಾಪಿಯಲ್ಲಿ ಕೊಟ್ಟಿರುವಂತೆ ಪ್ರಿಸ್ಕ್ರೈಬ್ಡ್ ಬುಕ್ಕು, MP ಜೈನ್ ಅವ್ರದ್ದು ಬುಕ್ಕನ್ನು ನೀವು ನೋಡಿದ್ರೆ ಅಲ್ಲಿ ಕೆಲವೊಂದು ಕೇಸ್ ಲಾಗಳು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನಾನು ಕೂಡ ರೆಫರ್ ಮಾಡಿದ್ದೀನಿ ಓದೋದಕ್ಕೆ. ಸೊ ಇಟ್ ವಿಲ್ ಹೆಲ್ಪ್ಫುಲ್ ಫಾರ್ ಯು ಟು ನೋ ದಿಸ್ ಸಬ್ಜೆಕ್ಟ್ ಬೈ ದಿಸ್ ಬುಕ್. ಸೊ ನೀವು ಏನಾದರೂ ನಿಮಗೆ ಈ ವಿಡಿಯೋದ ಬಗ್ಗೆ ಏನಾದರೂ, ಈ ಸಬ್ಜೆಕ್ಟ್ ಬಗ್ಗೆ ಏನಾದರೂ ಕ್ವಶನ್ಗಳಿದ್ರೆ ಏನಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಸೊ ಇದೇ ರೀತಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸೆಕೆಂಡ್ ಸೆಮಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಚಾನಲಲ್ಲಿ ನಾವು ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ, ಈ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾವು ಮುಗಿಸ್ತಾ ಇದ್ವಿ. ಇಲ್ಲಿವರೆಗೂ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.